ಇಲ್ಲ ನಿಮ್ಗೆ ಸಮಾಧಾನ ಆಗುತ್ತಿಲ್ಲ. ಸೊ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ಆ ಪೂಜಾರಿ ನಿಮ್ಗೆ ತೀರ್ಥ ಕೊಟ್ಟರು ಮಾತ್ರ ಆಗ ಕೊನೆಗೆ ನೀರು ಹಾಕ್ಲಿ ಎಳ್ನೀರು ಹಾಕ್ಲಿ ಏನೇ ಹಾಕ್ಲಿ ಆಗ ನಿಮ್ಗೆ ತೀರ್ಥ ಸಿಗ್ತಾನೆ. ಹಂಗೆ ವಿದ್ಯಾಕ್ಷೇತ್ರದಲ್ಲೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಈಗ ಎಲ್ಲ ಬೆಟ್ಟದ ಮೇಲೆ ನಡ್ಕೊಂಡು ಹೋದ್ರೆ ಆ ದೇವ್ರಿಗೆ ಗಾಡಿ ಎತ್ಕೊಂಡು ಹೋಗಿ ಆ ದೇವಸ್ಥಾನ ಬಾಗಿಲು ನಿಂತ್ಕೊಂಡು ಹೋದ್ರೆ ಆ ದೇವ್ರ ನೋಡೋಕೆ ಆಗುದಿಲ್ಲ. ಒಂದಷ್ಟು ದೂರ ನಡೀಲೇಬೇಕು, ಕಾಲು ಕೆಳಗಡೆ ಬಿಡಲೇಬೇಕು, ಚಪ್ಪಲಿ ಬಿಡಬೇಕು, ನೀರು ನೆನಿಬೇಕು, ಕಾಲು ತೊಳ್ಕೊಂಡು ಹೋಗ್ಬೇಕು, ಮಠದೊಳಗೆ ಹೋದಾಗ ಮಾತ್ರ ಆಗ ನಾನು ಬಹಳ ಶಿಸ್ತಿನಿಂದ ಹೋಗ್ತಾ ಇದ್ದೀನಿ ಅಂತ. ಸೊ ಹಂಗೆ ನಿಮ್ಮ ಮನಸ್ಸಿಗೆ ನೀವು ಒಳ್ಳೆಯದಾಗಬೇಕು, ಮಕ್ಕಳಿಗೆ ಒಳ್ಳೆ ರೀತಿಯಾದ ಸ್ವಲ್ಪ ಬೆಲೆ ಇರಬೇಕು, ಇಲ್ಲಾಂದ್ರೆ ಆಗುದಿಲ್ಲ. ವಿದ್ಯದಾತಿ ವಿನಯಂ ವಿನಯಂ ಯಾತ್ ಪಾತತ್ವಂ ಪಾತತ್ವಂ ಆಪ್ನೋತಿ ಧನಾತ ಧರ್ಮಂ ಕಥಂ ಸುಖಂ. ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಈ ಸುಖ ಕೇಳಿ ಹೋಗ್ತದೆ. ಕೊನೆಗೆ ಅಲ್ಟಿಮೇಟ್ಲಿ ವಿದ್ಯೆ ಇದ್ರೆ ಮಾತ್ರ ಸಾಧ್ಯ. ಇದೆಲ್ಲ ಸುಳ್ಳು. ಯಾರು ಮಾತಾಡ್ತಾರೆ ತಾಯಿ ನೀವು ಹೇಳ್ಬೇಕು. ವಿದ್ಯೆ ಇದ್ರೆ ಇವೆಲ್ಲ ಕೂಡ ಹಣನೂ ಸಿಗ್ತದೆ, ಧರ್ಮನೂ ಆಗ್ತದೆ, ಸುಖನೂ ಆಗ್ತದೆ, ಎಲ್ಲ. ನಮ್ಮ ಶ್ರೀಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಾಧ್ಯಮದವರು ಇದ್ದಾರೆ, ಕೇಳ್ಬೋದು. ಜನವಾರ ಎಲ್ಲ ಒಂದು ಕಡೆ ಶಿವಮೊಗ್ಗ ಇರ್ತದೆ. ಶಿವಮೊಗ್ಗದಲ್ಲಿ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮನು. ಅವರು ಆಚರಣೆ ಮಾಡುವಂಥದ್ದು ಅವರ ಪದ್ಧತಿ. ಜನವಾರ ಹಾಕೊಳ್ಳಿ, ಲಿಂಗ ಕಟ್ಕೊಳ್ಳಿ, ತಾಲಿ ಕಟ್ಟಲಿ, ಏನೇ ಆಗಲಿ ಅವ್ರ ಧರ್ಮ. ಯಾರು ಹುಟ್ಟುವಾಗ ಯಾರು ಯಾವ ಜಾತಿ ಹುಟ್ಟಬೇಕಂತ ಯಾರು ವಿಷಯ ಗೊತ್ತಿಲ್ಲ. ಆದ್ರೆ ಅವ್ರು ಹೀಗೇನು ಮಾಡ್ಕೊಂಡು ಬಂದಿದ್ದಾರೆ. ನಾಮಕರಣ ಮಾಡೋದು ಧರ್ಮ, ಉಪನಯ ಮಾಡ್ಕೊಳ್ಳೋದು ಧರ್ಮ, ಕಿವಿ ಚುಚ್ಚೋದು ಧರ್ಮ, ಮೂಗು ಚುಚ್ಚೋದು ಧರ್ಮ, ತಾಲಿ ಕಟ್ಸ್ಕೊಳ್ಳೋದು ಧರ್ಮ. ಕೊನೆಗೆ ನನ್ನ ಧರ್ಮದೇ ಬೇಡ ಅಂತ ಕೆಲವರು ವಾದ ಮಾಡ್ತಾರೆ. ಅವ್ನು ಸತ್ತ ಮೇಲೆ ಅವನ್ನ ಉಡ್ಬೇಕು ಇಲ್ಲ ಅಂತ ಸುಡಬೇಕು ಅಂತ ತೀರ್ಮಾನ ಧರ್ಮ. ಧರ್ಮ ಬಿಟ್ಟು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಧರ್ಮಗಳಲ್ಲಿ ಯಾವುದು ಒಂದು ಪದ್ಧತಿಯನ್ನು ಬಂದಿದೆ, ಯಾವ ಸರ್ಕಾರ ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ. ಆ ಧರ್ಮವನ್ನ ಉಳಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಿದೆ. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡೆಯಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಒಟ್ಟೆ ತೀರ್ಕೊಂಡು ಹೋಗಿ ಅವರು ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ. ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇವತ್ತು ನಾನು ನಾಳೆ ಅಂತ ಮಾತಾಡ್ತೀರ, ಇವತ್ತು ಹೇಳ್ತಾ ಇದ್ದೀನಿ. ನಾಳೆ ಅಂದ್ರೆ ಹೇಳಬಾರ್ದು, ಯಾವುದನ್ನು ಮುಂದೂಡಬಾರ್ದು. ಅದಕ್ಕೆ ನೆನೆಲ್ಲ ಇನ್ಸಿಡೆಂಟ್ ಆಗಿದೆ. ಅದಕ್ಕೆ ನೇರವಾಗಿ ನಾನು ಹೀಗೆ ಹೇಳ್ತಾ ಇದ್ದೀನಿ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವ್ದಾದ್ರು ರಾಜಕಾರಣ ಹೋಗ್ತಾರೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋರಿಗೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಕೂಡ ತೋರಿಸ್ಕೊಳ್ಬಹುದು, ನಾನಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಹೃದಯದಲ್ಲಿ ನಾವು ಬುದ್ಧಿವಂತಿಕೆಯಿಂದ ನಾವು ಕೆಲಸವನ್ನು ನಾವು ಮಾಡಬೇಕು. ದೋಷ ಇದ್ರೆ ಮಾತ್ರ ತಿದ್ಕೊಂಡು ಹೋಗ್ಲಿಕ್ಕೆ ನಾವು ಸಾಧ್ಯ. ಯಾರೋ ಕೆಲವು ತಪ್ಪುಗಳು ಮಾಡಿದ್ರೆ ನಾವು ಇಂಥ ತಪ್ಪು ತಿದ್ಕೊಂಡು ನಾವು ಕ್ರಮವನ್ನು ವಹಿಸಲಿಕ್ಕೆ ಸಾಧ್ಯ. ಅದರಿಂದ ಇವತ್ತು ನಾವು ಅನೇಕ ಮಹಾಕಾರ್ಯಗಳಿಂದ ನಾವೆಲ್ಲ ಕೆಲಸಗಳನ್ನ ಮಾಡಬೇಕು. ಇವತ್ತು ನಮ್ಮ ಸಂಸ್ಥೆಯವರು ಕೂಡ ಗೌಡರೆಯನ್ನ ಒಗ್ಗಟ್ಟು ಸಲ್ಲಿಸೋರು ಬಹಳ ತ್ಯಾಗ ಮಾಡಿ ಎಲ್ಲ ಬಿಟ್ಟು ಇಟ್ಟು ನಿಮ್ಮಂತವರೆಲ್ಲ ಸಹಕಾರ ಮಾಡಿ. ಸರ್ಕಾರದಿಂದ ಏನು ಅವ್ರಿಗೆ ಹೆಚ್ಚಿಗೆ ಕೊಟ್ಟಿಲ್ಲ, ಯಾವುದೋ ಕಾಲ ಜಾಗ ಕೊಟ್ಟಿದ್ದಾರೆ, ಹೆಚ್ಚಿದ ಅವರು ದುಡ್ಡು ಹಾಕೊಂಡು ಸಣ್ಣ ಪಣ್ಣ ಮಾಡ್ಕೊಂಡು ಈಗೇನೋ ಸರ್ಕಾರದಿಂದ ಏನೋ ಸಹಾಯ ಕೊಟ್ಟು ಪ್ರಯತ್ನ ಪಟ್ಟಿದ್ದಾರೆ, ವಿಫಲ ಆಗಿದೆ. ಏನೋ ಅದಕ್ಕೆ ನಾವು ಏನ್ ಬೇಕೋ ಸರಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಇವತ್ತು ಇದೊಂದು ದೊಡ್ಡ ಸಂಸ್ಥೆ, ಶಿಕ್ಷಣದೊಂದು ಬಹಳ ಪ್ರಬಲವಾದಂತ ಒಂದು ಹಸ್ತ. ಇದಕ್ಕೆ ಬಹಳ ಹೆಚ್ಚಿಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ನನಗೆ ನಾನೇನು ರಾಜಕಾರಣ ಮಾಡೋಕೆ ನನಗೆ ತಯಾರಿಲ್ಲ. ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ. ಮಕ್ಕಳು ಇದ್ದಿದ್ರೆ ಚೆನ್ನಾಗಿತ್ತು, ಮಕ್ಕಳು ಇವತ್ತು ರಜೆ ಆಗಿದೆ. ನನಗೆ ದೀಪ ಶ್ರೀಗಳು ಉಳಿಸಿದ್ದಾರೆ. ನನಗೆ ದೀಪ ನೋಡಿ ನನ್ನ 25 ವರ್ಷದಿಂದ ಒಂದು ಘಟನೆ ನನಗೆ ನೆನಪು ಬರ್ತಾ ಇದೆ. ಏನದು ಅಂದ್ರೆ, ನಾನು ಪ್ಯಾರಿಸ್ ದೇಶಕ್ಕೆ ಹೋಗಿದ್ದೆ. SF ಕೃಷ್ಣದಲ್ಲಿ ಕೋಪರೇಷನ್ ಮಿನಿಸ್ಟರ್ ಆಗಿದೆ. ಆಗ ಪ್ಯಾರಿಸ್ ದೇಶಕ್ಕೆ ಹೋಗಿದೆ.
ಪ್ಯಾರಿಸ್ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹಿಂಗೆ ಪ್ರತಿನಿಧಿಯಾಗಿ ಹೋಗಿದ್ದೆ. ನನಗೆ ಕೆಳಗಡೆ ಕೂತಿದ್ದೆ. ಆಮೇಲೆ ಮಂತ್ರಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕರೆದು ನನ್ನ ಇವರ ಇಂಟ್ರೊಡ್ಯೂಸ್ ಮಾಡ್ತಿದ್ದಲ್ಲ, ಇವರು ಹೆಂಗೆ ಹೋರಾಟಗಾರರು ಅದಾಗಿದ್ದಾರೆ, ಇದಾಗಿದ್ದಾರೆ, ಎಲ್ಲ ಆಗಿದ್ದಾರೆ, ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಂತ ಕರೆದಲ್ಲ. ಅವ್ರು ಮಂತ್ರಿಗಿದೆ, ಸಹಕಾರ ಮಂತ್ರಿ ಆಗಿದೆ. ಸಹಕಾರ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಕರೆಸಿ ಅವತ್ತು ದಿನ ನನ್ನ ಬಯೋಟ ಹೋಗ್ಬೇಕು. ಅವತ್ತು ನನ್ನ ಜನ್ಮದಿನ ಆಯ್ತು, ಮೇ 15 ಅವತ್ತು ನನ್ನ ಹುಟ್ಟುದ ಬಾರಿ. ನಾನು ಯಾವತ್ತೂ ನಮ್ಮ ಮನೆಗೆ ಹುಟ್ಟುಹಬ್ಬ ಮಾಡ್ಕೊಂಡು ನನ್ಗೆ ರೂಢಿ ಇಲ್ಲ. ನಾವೆಲ್ಲ ಹಳ್ಳಿಗೆ ಬಂದವರು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ. ನಮ್ಮ ಮನೆಗೆ ಯಾವತ್ತೂ ಹುಟ್ಟುಹಬ್ಬ ಮಾಡಿದ್ರು ರೂಢಿ ಇಲ್ಲ, ನಾನು ಇದ್ದಿಲ್ಲ. ಅವತ್ತು ನನ್ನ ಬಯೋಟಿಕ್ ಆಗಿರ್ಬೇಕಂತ ಹೇಳಿದ್ರು. ಇದಕ್ಕಿದೆ ಅನೌನ್ಸ್ ಮಾಡೋದು. ತಂದು ಒಂದು ಟೇಬಲ್ ಇತ್ತು, ಸ್ವಾಮಿಗಳು ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕೇಕ್ ಇಟ್ಟು ಏನಪ್ಪ ಇದು ಅಂತ ಕೇಳ್ಕೊಂಡೆ. ಅಲ್ಲಿ ನೋಡಿದ್ರೆ ನನಗೆ ಒಂದು 39 ವಯಸ್ಸು, 39 ಅಂತ ಬಂದಿದ್ದೆ. ಆಯ್ತು ಅಂತ ಹೇಳಿ ಕೊನೆಗೆ ಇದು ಜನ್ಮದಿನ ನಾವೆಲ್ಲ ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಒಂದು 39 ಇದನ್ನ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಕ್ಯಾನ್ ಇತ್ತು. ನನಗೆ ಮುಜುಗರ, ನಾನು ಬೇಡ ಅನ್ನೋದು ಇಲ್ಲ, ಬೇಕು ಅನ್ನೋಂಗಿದೆ. ಯಾವತ್ತೂ ನಮ್ಮ ಊರಲ್ಲಿ ಮಾಡ್ಕೊಂಡಿಲ್ಲ. ಒಂದ್ ಕಡೆ ಒಳಗಡೆ ಸಂತೋಷ ಆಗ್ತಾ ಇದೆ. ಹೊರಗಿನಪ್ಪ ನಮ್ಮೂರಲ್ಲಿ ಯಾವತ್ತೂ ಈ ಬರ್ತಡೇ ಮಾಡ್ಕೊಳ್ಳಿ, ಇಲ್ಲೇನೋ ಒಂದು ಮಾಡ್ತಾರಲ್ಲ. ಕೊನೆಗೆ ಆಯ್ತು ಅಂತ ಒಪ್ಕೊಂಡೆ. ಕೊನೆಗೆ ದೀಪ ಒಂದು ಕ್ಯಾಂಡಲ್ ಹಚ್ಚಿದ್ರು. ಹಚ್ಬಿಟ್ಟು ಆದ್ಮೇಲೆ ಕೊನೆಗೆ ಇದನ್ನ ಉರುಬಿ ಅಂತ ಹೇಳಿದ್ರು. ನಾನು ಕೊಟ್ಟೆ. ಉಲ್ಟ ಕೊಟ್ಟ ತಕ್ಷಣ ತಲೆಗೆ ಹಿಂದೆ ಕೊನೆಗೆ ಹಿಂಗೆ ಅವ್ನು ಹಾಲು ಸೇರಿತ್ತು. ಆ ಕೊನೆಗೆ ಯಾರೋ ಇದ್ರು ಹುಡುಗರು ಸ್ಟಾಪ್ 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 ಅಂತ. ಏನಿದ್ರು ಸ್ಟಾಪ್ ಸ್ಟಾಪ್ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆಯೋದು, ಏನಾದ್ರು ಹಣ್ಣು ಬಿಸಾಕೋದು, ಚಪ್ಪಲಿ ಬಿಸಾಕೋದು ಇವೆಲ್ಲ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ರಾಜಕೀಯದಲ್ಲಿ. ಇಲ್ಲಿ ಯಾರು ಬಂದ್ಬಿಟ್ಟು ಕೊನೆಗೆ ಅವ್ರು ಕೇಳಿದೆ ಆರ್ಗನೈಸರ್ಸ್, ನಾನು ಗೋಲ್ಡ್ ಅಂತ ಏನ್ ಕೇಳಪ್ಪ ಅಂತ. ಸ್ಟಾಪ್ ಸ್ಟಾಪ್, ದಿ ಜೆಂಟಲ್ಮನ್ ಇಸ್ ಫ್ರಮ್ ಇಂಡಿಯಾ, ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಂಡ್, ನಾಟ್ ಟು ಆಫ್ ದಿ ಲ್ಯಾಂಡ್ ಅಂತ ಹೇಳಿ. ಹಾಗೆ ಈ ದೇಶದ ರಾಷ್ಟ್ರದ ಸಂಸ್ಕೃತಿ ಜ್ಯೋತಿ ಬೆಳೆಸದೇ ಹೊರತು ಆಸದಲ್ಲ ಅಂತೇಳಿ. ಹಂಗೆ ನಮ್ಮ ಶ್ರೀಗಳು ಈ ಜ್ಯೋತಿನ ಬೆಳೆಸಿದ್ದಾರೆ. ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿನ ನಾವೆಲ್ಲ ಉಳಿಸ್ಕೊಂಡು ಈ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಅದರಿಂದ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ್ದು ಇನ್ನೇನು ಇಲ್ಲ. ಸೊ ಹಂಗೆ ನಮ್ಮ ಸ್ಕೂಲಲ್ಲಿ ನಮ್ಮ ದೇಶಕ್ಕೆ ಹೇಳ್ಕೊಂಡು ಉಪ್ಪರಪ್ಪ ಹಪ್ಪ ಹರಿಸದ, ಬಾಯಾದಿ ತಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತನಿಗೆ ಒಂದೇ ವಿದ್ಯೆ ಅಂತ. ಅಂದ್ರೆ ರಾಜ ಆಗ್ಲಿ ದಯಾದಿಗಳಾಗ್ಲಿ ಯಾರು ಅಪ್ಪಸ್ಕೊಳ್ಳೋದಕ್ಕಾಗುದಿಲ್ಲ. ರೂಪ ಅಂದ್ರೆ ರಾಜ ಅವನು ತಗೊಂಡೋದಕ್ಕಾಗುದಿಲ್ಲ, ದಾಯಾದಿಗಳು ತಿಕ್ಕೊಳಕ್ಕಾಗಲ್ಲ, ನೀರಿನಲ್ಲಿ ನೆನೆಸಕ್ಕಾಗಲ್ಲ, ಅಗ್ನಿಯಲ್ಲಿ ಸುಡಕ್ಕಾಗಲ್ಲ. ಆ ಗುಪ್ತನಿಗೆ ಒಂದೇ ವಿದ್ಯೆ ಅಂತ ಹೇಳಿ. ಹಂಗೆ ನಮ್ಮ ಗೌಡ್ರ ಯಾನ ಮಕ್ಕಳಿಗೆ ಸಂತವರು ಇನ್ನೇನು ಮಾಡೋದು ಬೇಡ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಮಾಜದ ಬದುಕಿಗೆ ಒಂದು ಶ್ರೇಯಸ್ ಆಗಲಿ ಅಂತ ಇಂಥ ಪವಿತ್ರವಾದಂತ ಕೆಲಸ ಮಾಡ್ತಾ ಇರೋದಲ್ಲ. ಆ ಗುಪ್ತನಿಗೆ ವಿದ್ಯೆನ ಕಲಿಸ್ತಾ ಇರಲ್ಲ, ಅದಕ್ಕೆ ಶಕ್ತಿ ಕೊಡಬೇಕು ಅಂತ ಈ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಅದಕ್ಕೆ ಇನ್ನೇನು ಸನ್ಮಾನವನ್ನು ಬಿಡ, ನಿಮ್ ಚಪ್ಪಲನ್ನು ಬಿಡ, ಏನು ಬಿಡ, ಅದಕ್ಕೋಸ್ಕರ ಬಂದಿದೆ. ಅದರಿಂದ ಅಜ್ಞಾನದಿಂದ ಕತ್ತಲೆಯನ್ನು ಕಳೆದು ಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಈ ಒಂದು ಶಿಕ್ಷಣಕ್ಕೆ ವಿಶೇಷವಾಗಿ ನಮ್ಮ ಶೃಂಗೇರಿ ಪೀಠದ ಗುರುಗಳು ಕೂಡ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಸಂಪರ್ಕಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸರಳತೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಅವಕಾಶ ಇದೆ. ಸರಳತೆಗೆ ಮತ್ತೊಂದು ಪೀಠ ನಮ್ಮ ಶೃಂಗೇರಿ ಪೀಠ. ಇನ್ನು ಎಲ್ಲ ಅನೇಕರು ಕೂಡ ಬಾಲಗಂಗಾಧರ ಶ್ರೀಗಳು, ನಿರ್ಮಾಣ ಶ್ರೀಗಳು ಎಲ್ಲ ಕೂಡ ಬಂದು ಈ ಮಠಕ್ಕೆ ಬಂದು ಆಶೀರ್ವಾದ ಕೂಡ ಮಾಡಿ ಹೋಗಿದ್ದಾರೆ, ಸಹಾಯ ಮಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ನಾವು ಕೂಡ ಪಕ್ಷ ಭೇದ ಧರ್ಮ ಎಲ್ಲ ಮಕ್ಕಳಿಗೆ ಬಂದು ನಾವೆಲ್ಲ ಕೂಡ ಮಾಡುತ್ತೀವಿ. ಬೇರಿಲ್ಲ ಅಂತಂದ್ರೆ ಯಾವುದು ನಂಬಿಕೆ ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರಿಲ್ಲ ಅಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲ ಅಂತ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಾವು ನಂಬಿಕೆಯಿಂದ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಒಂದು ತಲೆ ನಿಂತ್ಕೊಳ್ಳಿ, ಹಿರಿಯರು ಹೇಳಿದಂಗೆ ಮನೆ ವಿಚಾರ ಮಠ ವಿಚಾರ ಅಂತ. ನಿಮ್ಮ ಮನೆ ಯಾವ ರೀತಿ ಕಾಪಾಡ್ತೀರಿ, ನಿಮ್ಮ ಮಠವನ್ನು ನೀವು ಕಾಪಾಡಿಕೊಂಡು ಹೋದ್ರೆ ಮಾತ್ರ ಈ ಧರ್ಮದ ಮುಂದಕ್ಕೆ ಸಾಧ್ಯ. ಆ ದಿಕ್ಕ ಈ ಕೆಲಸ ಮಾಡ್ತೀವಿ. ಕೊಟ್ಟೋಗೋದು ಇಲ್ಲ ಬಿಟ್ಟೋಗೋದು ಎರಡೇ ಉಳ್ಕೊಂಡು
ಇಲ್ಲ ಏನ್ ಕೊಟ್ಟು ಹೋಗ್ತಾರೆ ಬಿಡಿ, ಎಷ್ಟು ಊಟ ಮಾಡಕ್ ಸಾಧ್ಯ, ನಾವು ಎಷ್ಟು ತಿನ್ಲಿಕ್ಕೆ ಸಾಧ್ಯ. ನನಗೆ ದೇವರು, ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆದ್ರೆ ನಿಮ್ಮ ಬದುಕಿನಲ್ಲಿ ಸಿಕ್ಕಿದಂತ ಅವಕಾಶದಲ್ಲಿ ನೀವು ಏನು ಒಳ್ಳೆ ಕೆಲಸ ಮಾಡ್ತೀರಿ, ಏನ್ ಧರ್ಮ ಮಾಡ್ತೀರಿ, ಏನು ಸಹಾಯ ಮಾಡ್ತೀರಿ ಜನರಿಗೆ, ಅದು ಮಾತ್ರ ಶಾಶ್ವತವಾಗಿ ಉಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಸೊ ಜೀವನದಲ್ಲಿ ನಾವೆಲ್ಲ ಬದುಕಿನಲ್ಲಿ ಹೋರಾಟ ಎಲ್ಲರೂ ಮಾಡ್ಲೇಬೇಕಾಗ್ತದೆ, ಎಲ್ಲರೂ ಕಷ್ಟ ಮುಂದೆ ಬರ್ತದೆ. ಕಷ್ಟ ಇಲ್ಲ ಅಂದ್ರೆ ಸುಖ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಜೀವನದಲ್ಲಿ ಹೋರಾಟ ಇಲ್ಲದಿದ್ರೆ ಪ್ರಗತಿ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬದುಕಿನಲ್ಲಿ ಹೋರಾಟ ಇರ್ತದೆ, ಕಷ್ಟ ಇರ್ತದೆ, ಶ್ರಮ ಇರ್ತದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ. ಎಲ್ಲರೂ ಯಾಕೆ ಶೃಂಗೇರಿಗೆ ಹೋಗ್ತೀವಿ, ಎಲ್ಲರೂ ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಎಲ್ಲರೂ ಯಾಕೆ ತಿರುಪತಿಗೆ ಹೋಗ್ತಾ ಇದ್ದಾರೆ, ಎಲ್ಲರೂ ಯಾಕೆ ಮನೆ ಕಡೆ ಮನೆಯಲ್ಲೆಲ್ಲ ಇದೆಯಲ್ಲ, ಆದ್ರೆ ಏನೋ ಒಂದು ನಮ್ಮಲ್ಲಿ ಇರುವಂತ ಒಂದು ನಂಬಿಕೆ ಇರೋದ್ರಿಂದ ಮಾಡ್ತೇವೆ. ಮನೆ ಮೇಲೆ ಕಸ ಇದ್ದೇ ಇರ್ತದೆ, ಕಸ ಗುಡಿಸ್ಲೇಬೇಕು, ಕಸ ಗುಡಿಸಿದಾಗ ಕ್ಲೀನ್ ಆಗೇ ಆಗ್ತದೆ. ಆಗ ನಮ್ಮ ಕಷ್ಟಗಳು ಕ್ಲೀನ್ ಆದಾಗ ನಮ್ಮ ಕಷ್ಟಗಳೆಲ್ಲ ನಮಗೆ ಪಾರಾಗ್ತದೆ. ಸೊ ಹಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗ್ತಿಲ್ಲ. ರಾಜಕೀಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ನಮ್ಗಾಗಿರ್ಬೋದು, ಹರೀಶ್ ಮುಂಜಾ ಇರ್ಬೋದು, ಪ್ರತಾಪ್ ಇರ್ಬೋದು, ನಾವ್ಯಾರು ಪರ್ಮನೆಂಟ್ ಆಗ್ತದೆ, ಅದೆಲ್ಲ ಟೆಂಪ್ರರಿ, ಯಾರು ಪರ್ಮನೆಂಟ್ ಇಲ್ಲ. ಶ್ರೀಮಂತರು ಬಡವರಾಗ್ತದೆ, ಎಲ್ಲ ಕೂಡ ಅವಕಾಶ ಇದೆ. ಆದ್ರೆ ಈ ಯುದ್ಧದಲ್ಲಿ ಯಾವುದು ಶಾಶ್ವತ ಇಲ್ಲ. ತಾಳ್ಮೆ ಇಟ್ಟು ಇಂತಹ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡಿ ಉದರ್ ಶ್ರೀಮಂತಿಗೆ ಬೆಳೀಲಿ. ಈ ಸಂಸ್ಥೆ ಸ್ವಂತಕ್ಕೆ ಏನಿಲ್ಲ. ನಮ್ಮ ಶಾಲೆಯ ಒಂದು ಶ್ಲೋಕ ಹೇಳ್ಕೊಂಡಿದ್ವಿ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವದಂತಿ ಗತ್ಯಾಯ, ಪರೋಪಕಾರಾಯ ದುರಂತಿ ಗಾವ, ಪರೋಪಕಾರ ಇದನ್ನು ಶ್ರೀ. ಈ ಮರಗಳಿರೋದು ಸೌಂದರ್ಯವನ್ನು, ಮರಕ್ಕೆ ಹಣ್ಣು ಕೊಡಕ್ಕೆ, ನೆರಳು ಕೊಡಕ್ಕೆ, ಸೌದೆ ಕೊಡಕ್ಕೆ, ಇವಕ್ಕೆಲ್ಲ ಅಂತ ಮರ ಇರೋದು. ನದಿನೂ ಕೂಡ ಇಲ್ಲ, ನದಿ ಕೂಡ ಸ್ವಂತಕ್ಕೆ ಇರುತ್ತೀವಂತೆ, ಅದು ಕೂಡ ಬೇರೆಯವ್ರಿಗೆ ನೀರು, ಹಕ್ಕಿಗಳಿಗೆ, ಜಮೀನಿಗೆ ವ್ಯವಸಾಯ. ಹಸು ಕೂಡ ಅಂತ ಸ್ವಂತಕ್ಕೆ ಇರುವಂತ, ಅದು ಹೊಲ ಹೊಡಕ್ಕೆ, ಗೊಬ್ಬರ ಕೊಡಕ್ಕೆ, ಹಾಲು ಕೊಡಕ್ಕೆ, ಇವಕ್ಕೆಲ್ಲ. ಹಂಗೆ ಈ ಶರೀರ ಕೂಡ ನಾವು ಸ್ವಂತಕ್ಕೆ ಅಲ್ವಂತೆ, ಸಮಾಜಕ್ಕೆ ಮಾತ್ರ ಎಷ್ಟು ಊಟ ಮಾಡಕ್ ಸಾಧ್ಯ ಅಂತ ನಾನು ಹೇಳಿದೆ. ಹಂಗೆ ಇವತ್ತು ನಿಮ್ಮ ಬದುಕಿನಲ್ಲಿ ನೀವು ಕೂಡ ನಿಸ್ವಾರ್ಥೆಯಿಂದ ಇಂಥ ಸಂಸ್ಥೆಗಳಿಗೆ ಸೇವೆ ಮಾಡುವಂತ ಒಂದು ಅವಕಾಶ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸಿ, ನನಗೆ ಬಹಳ ಸಂತೋಷ. ಇವತ್ತು ಶ್ರೀಗಳ ಸಮ್ಮುಖದಲ್ಲಿ ಇಂಥ ವೇದಿಕೆಯನ್ನು ಬಂದು, ಈ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಪವಿತ್ರವಾದಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ದೊಡ್ಡ ಇತಿಹಾಸ ಇದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ಒಂದು ದೊಡ್ಡ ಸಂಪ್ರದಾಯ ಇಡೀ ನಮ್ಮ ಭಾರತದಲ್ಲೇ ಈ ಆ ಕಡೆ ಉತ್ತರ ಭಾರತದ ಒಂದು ಅನೇಕ ಜಾಗಗಳು ಬಿಟ್ಟರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಪ್ರದೇಶ ಬಹಳ ಶ್ರೇಷ್ಠವಾದಂತಹ ಜಾಗದಲ್ಲಿ ಇವತ್ತು ಪುರಂದರದಾಸ ಅಂತೇಳಿ ಮಾತಾಡ್ತಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಭರವಸೆಯ ಅಂತೇಳಿ ಹಂಗೆ ಬಂದು ಶ್ರೀಗಳ ಸನ್ನಿಧಿಯಲ್ಲಿ ನಿಮ್ಮನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಅನೇಕ ಮಾತುಗಳನ್ನು ಆಡಿ ನಮ್ಮ ಗೌಡ ಸಮುದಾಯ ಸಂಘಕ್ಕೆ ಶಕ್ತಿ ತುಂಬುವಂತ ಕೆಲಸ ನಾವು ನೀವೆಲ್ಲ ಸೇರಿ ಮಾಡಂತ ಒಂದು ಭಾಗ್ಯವನ್ನು ಸಿಕ್ಕಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.